2024-25ನೇ ಸಾಲಿನಲ್ಲಿ ಕಾರ್ಯನಿರ್ವಹಣಾ ಪರಿಶೀಲನಾ ಶುಲ್ಕಕ್ಕೆ ಅರ್ಜಿ ಹಾಕಿದ್ದೀವಿ ಅಂತ ತಿಳಿಸಲಾಗಿದೆ. ಈ ಪರಿಷ್ಕರಣೆಯಿಂದ ಸಾಮಾನ್ಯ ಗ್ರಾಹಕರ ಮೇಲೆ ಪ್ರತಿ ಯೂನಿಟ್ಗೆ ಸರಾಸರಿ ಎಷ್ಟು ಹೊರೆ ಬೀಳಬಹುದು ಎಂದು ಅಂದಾಜಿಸಲಾಗಿದೆಯೇ? ಒಂದು, ಬೆಸ್ಕಾಂ ವೆಚ್ಚ 1802 ಕೋಟಿ ರೂಪಾಯಿ ನಷ್ಟದಿಂದ ತಿಳಿಸಿದ್ದೀರಿ. ಇದಕ್ಕೆ ಕಾರಣ ಏನು? ಇದನ್ನು ಸರಿಪಡಿಸಲು ತೆಗೆದುಕೊಂಡ ಕ್ರಮಗಳೇನು ಅಂತ ಕೇಳಿದ್ದೇನೆ. ಆಯೋಗವು ₹9.54 ಗ್ರಾಹಕರಿಂದ ವಸೂಲಿ ಮಾಡಿ ತಿಳಿಸಿದರೆ ನೀವು ₹8.59ಕ್ಕೆ ನೀಡಿದ್ದೀರಿ. ಈ ವೆಚ್ಚವನ್ನು ಭರಿಸಲು ಗ್ರಾಹಕರ ಮೇಲೆ ಹೊರೆ ಹಾಕದೆ 1678 ಕೋಟಿ ಹೊರೆ ಸರಿದೂಗಿಸಲು ಸರ್ಕಾರದಿಂದ ಯಾವುದಾದ್ರು ಗ್ರ್ಯಾಂಟ್ ನೀಡಿ ಅವಕಾಶ ಆಗುತ್ತೆ ನಷ್ಟವನ್ನು ತಪ್ಪಿಸಲು ಏನು ಕ್ರಮ ತೆಗೆದುಕೊಳ್ಳಲಾಗಿದೆ ಕೇಳ್ತೇನೆ. ರಾಜ್ಯಾದ್ಯಂತ ವ್ಯಾಪ್ತಿಯಲ್ಲಿರುವ ಎಲ್ಲ ಮಧ್ಯಮ ಕೈಗಾರಿಕೆಗಳಿಗೆ ಶೇಕಡ 20% ಯೂನಿಟನ್ನು ರಿಯಾಯಿತಿ ನೀಡುತ್ತೆ ಅಂತ ಪಂಚಾಯತ್ ತಿಳಿಸಿದ್ದೀರಿ. ಇದನ್ನು ಎಲ್ಲ ರಾಜ್ಯದ ಎಲ್ಲ ಮಾಧ್ಯಮ ಕೈಗಾರಿಕೆಗಳು ವಿಸ್ತರಿಸೋ ಅವಕಾಶ ಇದೆ ಕೊಡ್ತಕ್ಕಂಥ ಒಂದು ಉದ್ದೇಶದಿಂದ ಕೇಳ್ತೇನೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೈಗಾರಿಕೆಗಳಿಗೆ 20% ಪ್ರತಿ ಯೂನಿಟ್ಗೆ ರಿಯಾಯಿತಿ ಕೊಡ್ತೀವಿ ಅಂತ ಹೇಳಿದ್ರಿ. ಇದು ರಾಜ್ಯದ ಪ್ರತಿ ಮಾಧ್ಯಮ ಕೈ ಕೊಡ್ತೀರಾ ಅಂತಕ್ಕಂಥದ್ದನ್ನು ಕೇಳಿದೆ. ಅದಕ್ಕೊಂದು ಉತ್ತರ ಕೊಡಿ ದಯಮಾಡಿ. ಇನ್ನೊಂದು 27,190 ಕೋಟಿ ರೂಪಾಯಿ ಮೊತ್ತದ ವಿದ್ಯುತ್ತನ್ನು ಖರೀದಿ ಮಾಡಲಿಕ್ಕೆ KRC ಒಪ್ಪಿಗೆ ಕೊಟ್ಟಿತ್ತು. ನೀವು 27,895 ಕೋಟಿ ವಿದ್ಯುತ್ತನ್ನು ಖರೀದಿ ಮಾಡಿದ್ದೀರಿ. 706 ಕೋಟಿ ರೂಪಾಯಿಂದು ಅವ್ಯವಹಾರ ಆಗಿದೆ ಅಂತಕ್ಕಂಥ ವರದಿ ಇದೆ. ಇದಕ್ಕೆ ಏನು ಕ್ರಮ ತಗೊಳ್ತೀರಿ?